ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ನೀಲಾ ಕಾಮರ್ಸ್ ಅಕಾಡೆಮಿ. ಇವತ್ತು ನಾನು ಒಬ್ಬ ಕಾಮರ್ಸ್ ವಿದ್ಯಾರ್ಥಿಯಾಗಿ, ಒಬ್ಬ ಕಾಮರ್ಸ್ ಲೆಕ್ಚರರ್ ಆಗಿ ನಮ್ಮ ಕಾಮರ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಅದ್ರ ಬಗ್ಗೆ ಯಾರಿಗೆ ನಾಲೆಜ್ ಇರೋದು ಅಂಥವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲೇದಾಗಿ ಒಂದು SSLC ಮುಗಿದ ನಂತರ ಬಹಳಷ್ಟು ಒಂದು ಕಾಂಬಿನೇಷನ್ಸ್ ಇರ್ತಾವೆ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಮಾಡ್ಕೊಳಕ. ಅದರೊಳಗೆ ಸಾಮಾನ್ಯವಾಗಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಡಿಪ್ಲೊಮಾ, ITI ಅಂತಿವೆಲ್ಲ ಬೇರೆ ಬೇರೆ ತರ ಏನು ಅಂತಂದ್ರೆ ಕೋರ್ಸ್ಗಳು ಅವೈಲೇಬಲ್ ಇರ್ತಾವೆ. ಅದ್ರೊಳಗೆ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್, ಆ ಸ್ಟೇಜ್ ಒಳಗೆ ನಾವು ಯಾವ್ದನ್ನ ಚಾಯ್ಸ್ ಮಾಡ್ಬೇಕಪ್ಪ ಅಂತ ಹೇಳಿ ಕೆಲವೊಂದಿಷ್ಟು ಜನ ಪೇರೆಂಟ್ಸ್ ಸಜೆಷನ್ ಬೇಸಿಸ್ ಮೇಲೆ ಒಂದೊಂದು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋತಾರ. ಕೆಲವೊಬ್ರು ಅವ್ರ ಫ್ರೆಂಡ್ಸ್ ಯಾವ್ದು ತಗೋತಾರ ಅದೇ ಒಂದು ಕೋರ್ಸಸ್ ಅನ್ನ ಆಯ್ಕೆ ಮಾಡ್ಕೋತಾರ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅವ್ರಿಗೆ ಪರಿಚಯ ಇರೋರು ಯಾರು ಗೈಡ್ಲೈನ್ ಮಾಡ್ತಾರ ಅದ್ರ ಪ್ರಕಾರ ಒಂದು ಯಾವ್ದೋ ಒಂದು ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ಫೀಲ್ಡ್ ಒಳಗೆ ಹೋಗ್ತಾರ. ಬಟ್ ಆ ಒಂದು SSLC ಮುಗಿದ ನಂತರ ನಾವ್ ಏನ್ ಚಾಯ್ಸ್ ಮಾಡುವಂತ ಅಂತ ಎಷ್ಟು ಇಂಪಾರ್ಟೆಂಟ್ ಇರ್ತದ ಅಂದ್ರ ನಾವು ಯಾವ ವಿಭಾಗವನ್ನ ಆಯ್ಕೆ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಭವಿಷ್ಯ, ನಮ್ಮ ಉದ್ಯೋಗ ಎಲ್ಲಾನು ಏನೋ ಅಂದ್ರೆ ಡಿಪೆಂಡ್ ಆಗಿರ್ತಾವ ಅಂತ ಹೇಳಿ. ಆ ಕಾರಣಕ್ಕೆ ನಾವು ಬಹಳಷ್ಟು ಜಾಗರೂಕತೆಯಿಂದ ಚಾಯ್ಸ್ ಮಾಡ್ಬೇಕು. ಅದರಲ್ಲಿ ಒಂದು ನೀವು ಚಾಯ್ಸ್ ಮಾಡ್ಬೇಕಾದ್ರೆ ಬೆಸ್ಟ್ ಚಾಯ್ಸ್ ಯಾವ್ದು ಅಂತಂದ್ರೆ ಕಾಮರ್ಸ್ ಅಂತಕ್ಕಂಥದ್ದು ಅಂತ ಹೇಳಿ. ಬಹಳಷ್ಟು ಜನ ಅನ್ಕೊಂತಾರ ಕಾಮರ್ಸ್ ಒಳಗೆ ಏನದ ಅಂತ ಏನ್ ಜಾಬ್ ಅಪರ್ಚುನಿಟೀಸ್ ಇರಲ್ಲ, ಸೊ ಕಾಮರ್ಸ್ ಅಂದ್ರೆ ಸುಮ್ಮನೆ ಉದ್ಕ ಕಲ್ಕೋತಾ ಹೋಗ್ಬೇಕು ಅನ್ನೋಂತ ಒಂದು ಬಹಳಷ್ಟು ಜನರಿಗೆ ಏನೋ ಅಂದ್ರೆ ಆ ಕಾನ್ಸೆಪ್ಟ್ ಇನ್ನ ಮೈಂಡ್ ಒಳಗೆ ಹಂಗೆ ಅದ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ನೋ ವಾಟ್ ಆರ್ ದ ವೇರಿಯಸ್ ಅಪರ್ಚುನಿಟೀಸ್ ಆರ್ ಅವೈಲೇಬಲ್ ಇನ್ ದ ಕಾಮರ್ಸ್ ಫೀಲ್ಡ್ ಅಂತ ಹೇಳಿ. ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದಕ್ಕಿಂತ ಅವೇರ್ನೆಸ್, ಒಂದು ಜಾಗೃತಿಯ ಕೊರತೆ ಅದ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ನನಗೆ ತಿಳಿದಿರುವಷ್ಟು ವಿಷಯ ಕಾಮರ್ಸ್ ಫೀಲ್ಡ್ ಒಳಗ ಏನೇನು ಅಪರ್ಚುನಿಟೀಸ್ ಸಿಗ್ತಾವ, ಏನೇನು ಕೋರ್ಸ್ಗಳನ್ನ ಮಾಡ್ಬೋದು, ನಿಮ್ಗೆ ಅದ್ರೊಳಗೆ ಏನ್ ಭವಿಷ್ಯ ಅದನ್ನ ಸಂಬಂಧಪಟ್ಟಂಗ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನ ನಾವೊಂದು ಈ ವಿಡಿಯೋದೊಳಗೆ ಎಲ್ಲರಿಗೂ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಮೊದಲೇದಾಗಿ ನೀವು SSLC ಮುಗಿದ ತಕ್ಷಣ PUC ಅನ್ನ ಚಾಯ್ಸ್ ಮಾಡ್ಕೊಂಡು ಕಾಮರ್ಸ್ ಒಳಗೆ ನೀವು ವಿದ್ಯಾಭ್ಯಾಸ ಮಾಡಿದ್ರಿ ಅಂತಂದ್ರ ಆಫ್ಟರ್ ಕಾಮರ್ಸ್ PUC ಸೆಕೆಂಡ್ ಇಯರ್ ಆದ ನಂತರ ನಿಮ್ಗೆ ಸಿಗ್ತಕ್ಕಂತ ಬಹಳಷ್ಟು ಅಪರ್ಚುನಿಟಿಗಳು ಈ ಒಂದು ಚಾರ್ಟ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಂದ್ರೆ ಬ್ಯಾಚುಲರ್ ಡಿಗ್ರೀಸ್ ಅಂತ ಏನ್ ಕರಿತೀವಿ, BCom, BBA, BCA, BBM ಅಂತೇಳಿ ಇವು 3 years ಡಿಗ್ರಿ ಕೋರ್ಸಸ್ ಇರ್ತಾವೆ. ಆಫ್ಟರ್ PUC ನೀವು ಕಾಮರ್ಸ್ ಮಾಡಿದ ನಂತರ ನೀವು ಈ ಕೋರ್ಸ್ಗಳು ಮಾಡ್ಬೋದು, ಅಂದ್ರೆ ಗ್ರಾಜುಯೇಟ್ ಕೋರ್ಸಸ್. ಸೊ ಅದ್ರ ಜೊತೆಗೆ ಏನು ಅಂತಂದ್ರೆ CA ಕೂಡ ಮಾಡ್ಬೋದು ನೀವು ಅಂತ ಹೇಳಿ. ಅಂದ್ರೆ ನೀವು ಡಿಗ್ರಿ ಓದ್ತಾನೆ CA ಕೂಡ ಏನು ಅಂತಂದ್ರೆ ಮಾಡ್ಕೋಬಹುದು. ಮೊದಲ ಒಂದೊಂದು ಕೋರ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ. ನೀವು BCom ಮಾಡಿದ್ರೆ BCom ಮಾಡಿದ ನೆಕ್ಸ್ಟ್ MBA ಕೂಡ ಮಾಡ್ಬೋದು. ಇಲ್ಲಪ್ಪ ನಿಮ್ಗೆ ಏನಾದ್ರು ಟೀಚಿಂಗ್ ಫೀಲ್ಡಿಗೆ ಹೋಗುವಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ BCom ಅನ್ನಂದ್ರೆ ನೀವು MCom ಮಾಡ್ಬೋದು. MCom ಮಾಡಿದ್ಮೇಲೆ ಕಂಪಲ್ಸರಿ PU ಲೆಕ್ಚರ್ ಆಗ್ಬೇಕು ಅಂತಂದ್ರೆ B.Ed ಅನ್ನ ಮಾಡ್ಲೇಬೇಕು. ಅದು ಕೂಡ 2 years ಕೋರ್ಸ್ ಇರುತ್ತೆ. MCom ಮತ್ತು B.Ed ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಬಿಕಮ್ ದ PU ಲೆಕ್ಚರರ್ ಅಂತ ಹೇಳಿ. ಅಂದ್ರೆ PU ಕಾಲೇಜ್ಗಳಲ್ಲಿ ಆಸ್ ಎ ಲೆಕ್ಚರರ್ ಆಗಿ ಏನು ಅಂತಂದ್ರೆ ವರ್ಕ್ ಮಾಡ್ಬೋದು. ಅದು ಕೂಡ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳಿ. ಇದು ಆದ ನಂತರ ನಮ್ಗೆ ಇನ್ನ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗ್ಬೇಕನ್ನೋ ಅಪೇಕ್ಷೆ ಏನಾರು ಇತ್ತು ಅಂತಂದ್ರೆ ಅದಕ್ಕೋಸ್ಕರ ಏನು ಅಂತಂದ್ರೆ ಗವರ್ಮೆಂಟ್ ಕಂಡಕ್ಟ್ ಮಾಡ್ತಕ್ಕಂತ KCET, NET, PhD ಅಂತ ಕೋರ್ಸಸ್ಗಳವ, ಎಕ್ಸಾಮ್ಸ್ ಅವ ಆಕ್ಚುಲ್ ಆಗಿ KCET ಮತ್ತು NET ಅನ್ನೋಂಥ ಎಕ್ಸಾಮ್ಸ್ಗಳು. ಅವುಗಳನ್ನ ನಾವು ಕ್ಲಿಯರ್ ಮಾಡ್ಕೊಂಡ್ವಿ ಅಂತಂದ್ರ ನಾವು ಆಸ್ ಎ ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿ ಏನು ಅಂತಂದ್ರ ವರ್ಕ್ ಮಾಡ್ಲಿಕ್ಕೆ ಕ್ವಾಲಿಫೈಡ್ ಆಗ್ತೇವೆ ಅಂತ ಹೇಳಿ. ಸೊ ಈ PUC ನಮ್ಗೆ ಏನು ಸ್ಯಾಲರಿ ಸಿಗುತ್ತೆ ಅದಕ್ಕಿಂತ ಒಂದು ಬೆಟರ್ ಸ್ಯಾಲರಿ ವಿ ಕ್ಯಾನ್ ಗೆಟ್ ದ ಇನ್ ಡಿಗ್ರಿ ಕಾಲೇಜಸ್ ಅಂತ ಹೇಳಿ. ಆಸ್ ಎ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು ಕೂಡ ನಮ್ಗೆ ಒಳ್ಳೆ ಒಂದು ಅಟ್ರಾಕ್ಟಿವ್ ಸ್ಯಾಲರಿ ಸಿಗುತ್ತೆ ಅಂತ ಹೇಳಿ. ಸೊ PhD ಮಾಡಿದ್ರು ಕೂಡ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಿಗೆಲ್ಲ ಏನು ಅಂತಂದ್ರೆ ಗವರ್ಮೆಂಟ್ ಪೋಸ್ಟ್ ಕೂಡ ಅಪ್ಲೈ ಮಾಡಿ ಅದಕ್ಕೆ ಆದ ಎಕ್ಸಾಮ್ಸ್ ಅನ್ನ ನಾವೇನು ಅಂತಂದ್ರೆ ಫೇಸ್ ಮಾಡಿ ನಾವು ಆ ಒಂದು ಪ್ರೊಫೆಷನ್ ಕೂಡ ಕಂಟಿನ್ಯೂ ಆಗ್ಬೋದು ಅಂತ ಹೇಳಿ. ಇಲ್ಲಪ್ಪ ನಮ್ಗೆ ಟೀಚಿಂಗ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಟೀಚಿಂಗ್ ಹೋಗೋದಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೋದು ನೆಕ್ಸ್ಟ್ ಅಂತಂದ್ರೆ ಸೊ BCom ಮಾಡಿ ನೆಕ್ಸ್ಟ್ MBA ಕೂಡ ಹೋಗ್ಬೋದು ಅಂತ ಹೇಳಿ. MBA ಒಳಗೆ ಕೂಡ ಬಹಳಷ್ಟು ಆಪ್ಷನ್ಸ್ ಗಳವ. ನಾವು ಬ್ಯಾಂಕಿಂಗ್ ಮೇಲೆ MBA ಮಾಡ್ಬೋದು, ಫೈನಾನ್ಸ್ ಮೇಲೆ ಮಾಡ್ಬೋದು, ಫೈನಾನ್ಸ್ ಅಂಡ್ HR ಮೇಲೆ ಮಾಡ್ಬೋದು, ಮಾರ್ಕೆಟಿಂಗ್ ಮೇಲೆ ಮಾಡ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಸೊ ಬಹಳಷ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಂಬಿನೇಷನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ MBA ಒಳಗ. ನಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಫೀಲ್ಡ್, ಆ ಫೀಲ್ಡ್ ಒಳಗೆ ನಾವ್ ಏನ್ ಮಾಡ್ಬೋದು, ಸ್ಪೆಷಲೈಸೇಷನ್ ಚಾಯ್ಸ್ ಮಾಡ್ಕೊಂಡು ನಮ್ಮ ಸ್ಟಡಿಯನ್ನ ಕಂಪ್ಲೀಟ್ ಮಾಡ್ಕೊಂಡು ಆ ಫೀಲ್ಡ್ ಒಳಗೆ ನಾವು ಆಸ್ ಎ ಮ್ಯಾನೇಜರ್ ಆಗಿ ಕೆಲಸ ಮಾಡ್ಬೋದು ಅಂತ ಹೇಳಿ. ಈಗ ನಾವು ಬ್ಯಾಂಕ್ ಒಳಗೆ ನಾವು ಕೆಲಸ ಮಾಡೋದು ಇಂಟ್ರೆಸ್ಟ್ ಇತ್ತು ಅಂದ್ರೆ ವಿ ಹ್ಯಾವ್ ಟು ಚಾಯ್ಸ್ ದ ಬ್ಯಾಂಕಿಂಗ್ ಸ್ಪೆಷಲೈಸೇಷನ್ ಅಂತ. ಸೊ MBA ಇಸ್ ಆಲ್ಸೋ 2 years ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್. ಅದು ಕೂಡ MCom ತರನೇ 2 ವರ್ಷ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಆಗಿರುತ್ತೆ. ನಮ್ಗೆ ಯಾವ ಫೀಲ್ಡ್ ಒಳಗೆ ಇಂಟ್ರೆಸ್ಟ್ ಇರುತ್ತೋ ಆ ಒಂದು ಸ್ಪೆಷಲೈಸೇಷನ್ ನಾವು ಚಾಯ್ಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಾವು ಅದನ್ನ ಸ್ಪೆಷಲೈಸೇಷನ್ ಕಂಪ್ಲೀಟ್ ಮಾಡಿ ಆಫ್ಟರ್ ದಟ್ ನಮ್ಗೆ ಇಂಟ್ರೆಸ್ಟೆಡ್ ಫೀಲ್ಡ್ ಒಳಗೆ ನಾವು ಕೆಲಸ ಮಾಡ್ಲಿಕ್ಕೂ ಕೂಡ ಚಾನ್ಸ್ ಇರುತ್ತೆ. ಅಂಡ್ ಹೈ ಡಿಮ್ಯಾಂಡಿಂಗ್ ಒಂದು ಕೋರ್ಸ್ ಅಟ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಇದು ಬರೀ BCom ಮಾಡಿದವ್ರಿಗೆ ಅಷ್ಟೇ ಅಲ್ಲ, BBA ಮಾಡಿದವರು ಅಥವಾ
BCA ಮಾಡಿದವರು, BBA ಮಾಡಿದವರು ಯಾರು ಬೇಕಾದ್ರೂ ಏನು ಅಂತಂದ್ರೆ MBA ಮಾಡ್ಬೋದು ಅಂತೇಳಿ. ಯಾವುದೇ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದವರು ಕೂಡ MBA ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅಂಡ್ ದೇ ವಿಲ್ ಬಿಕಮ್ ದ ಮ್ಯಾನೇಜರ್ಸ್. ಅವ್ರಿಗೆ ಸಂಬಂಧಪಟ್ಟಂತ ಫೀಲ್ಡ್ ಒಳಗ ಅವ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರ ಅಂತೇಳಿ. ನೆಕ್ಸ್ಟ್ BCA ಮಾಡಿದವ್ರು ಮುಂದೆ MCA ಮಾಡಿ ಕಂಪ್ನಿಗಳಲ್ಲಿ ಸೊ ದೇ ಆರ್ ವರ್ಕಿಂಗ್ ಈಕ್ವಲ್ ಟು ದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈಕ್ವಲ್ ಆಗಿ ಅವರು ಸ್ಯಾಲರಿ ತಗೋತಾ ಇದಾರೆ, ಅವ್ರಿಗೆ ಈಕ್ವಲ್ ಆಗಿ ಕೆಲಸ ಮಾಡ್ಬೋದು ಅಂತೇಳಿ. ಅದೇ ಟೈಪ್ ನಾನು CA ಬಗ್ಗೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ PUC ಮುಗಿದ ನಂತರ ನಾವು ಡಿಗ್ರಿ ಮಾಡ್ತಾನೆ ಏನು ಅಂತಂದ್ರೆ CA ಕೋಚಿಂಗ್ ಕೂಡ ತಗೋಬಹುದು ಸ್ಟೂಡೆಂಟ್ಸ್. CA ಒಳಗ ನನಗೆ ಗೊತ್ತಿರೋ 3 ಸ್ಟೇಜಸ್ ಇದಾವೆ. ಒಂದು ಫೌಂಡೇಶನ್ ಅಂತೇಳಿ, ಸೆಕೆಂಡ್ ಇಂಟರ್ಮೀಡಿಯೇಟ್, ನೆಕ್ಸ್ಟ್ ಫೈನಲ್ ಅಂತೇಳಿ. ಫೌಂಡೇಶನ್ ಅಲ್ಲಿ ಆಲ್ಮೋಸ್ಟ್ ನೀವು PU ಅಲ್ಲಿ ಏನ್ ಕಲಿತಾ ಇರ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ ಇರುತ್ತೆ. ಅದ್ರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬೇರೆ ಇರುತ್ತೆ. ಅದನ್ನ ನೀವು ಕೋಚಿಂಗ್ ಅಥವಾ ತಗೊಂಡಿದ್ದೆ ಆಯ್ತು ಅಂದ್ರೆ ಅದನ್ನ ಕಲ್ತಿದ್ದೆ ಆಯ್ತು, ಆನ್ಲೈನ್ ಕೋಚಿಂಗ್ ಕೂಡ ಅವೈಲೇಬಲ್ ಅವ. ನಾವು ಕೋಚಿಂಗ್ ತಗೊಂಡು ಡಿಗ್ರಿ ಮಾಡ್ತಾನೆ ಫೌಂಡೇಶನ್ ಕ್ಲಿಯರ್ ಮಾಡ್ಕೋಬಹುದು. ಅದಾದ ನಂತರ ಇಂಟರ್ಮೀಡಿಯೇಟ್, ಅದರಲ್ಲಿ 2 ಎಕ್ಸಾಮ್ಸ್ ಬರ್ತಾವ. ಅದು ಕಂಪ್ಲೀಟ್ ಆದ ನಂತರ ಫೈನಲ್ ಅಂತ ಇರುತ್ತೆ. ಸೊ ಇದನ್ನ ನೀವು ಏನ್ ಮಾಡ್ಕೋಬಹುದು ಅಂತಂದ್ರೆ CA ಕೂಡ ಒಂದು ಏನಂದ್ರೆ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ಮೋಸ್ಟ್ ಡಿಮ್ಯಾಂಡಿಂಗ್ ಕೋರ್ಸ್ ಅಂತ ಹೇಳ್ಬೋದು. ಸದ್ಯದ ಒಂದು ಪರಿಸ್ಥಿತಿ ಒಳಗ ಬಹಳಷ್ಟು ಟ್ರೆಂಡ್ ಅಲ್ಲಿ ಇರ್ತಕ್ಕಂಥ ಒಂದು ಕೋರ್ಸ್ ಅಂತ ಹೇಳ್ತೀವಿ CAಗೆ. ಅಂದ್ರೆ ಕಾಮರ್ಸ್ ಅಂತಂದ್ರೆ ಮುರಿತಾ ಇರುವಂತರ ಮಧ್ಯೆ CA ಮಾಡಿ ಅಚೀವ್ ಮಾಡಿದಂತ ಸಾಕಷ್ಟು ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇದ್ದೇವೆ. ಈಗ ರೀಸೆಂಟ್ಲಿ ಬಹಳಷ್ಟು ಜನ ಸ್ಪೆಷಲಿ ನಮ್ಮ ಕರ್ನಾಟಕದವ್ರು ಏನು ಅಂತಂದ್ರೆ ಬಹಳಷ್ಟು ಜನ CA ಕ್ಲಿಯರ್ ಮಾಡ್ಕೋತಾ ಇದಾರೆ. ಫೌಂಡೇಶನ್, ಇಂಟರ್ಮೀಡಿಯೇಟ್ ಎಲ್ಲ ಕ್ಲಿಯರ್ ಮಾಡ್ಕೋತಾ ಇದಾರೆ. ಇದನ್ನ ಮಾಡ್ಕೋತಾ ಇದಾರೆ ಅಂತಂದ್ಮೇಲೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ಗುಡ್ ಫ್ಯೂಚರ್ ಅಂತ ಹೇಳಿ, ಒಳ್ಳೆ ಭವಿಷ್ಯ ಇರೋದ್ರೊಳಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳಿ. ಅಂದ್ರೆ ಇವೆಲ್ಲಾ ಕೋರ್ಸಸ್ಗಳು ನೀವು ಯಾವುದೇ ಒಂದು ಡಿಗ್ರಿ ಮಾಡ್ರಿ ಅಥವಾ PG ಮಾಡ್ರಿ, ನೀವು ಯಾವ ಫೀಲ್ಡ್ ಒಳಗೆ ಕೆಲಸ ಮಾಡ್ಬೋದಪ್ಪ ಅಂತ ಬಂದಾಗ ದೇರ್ ಆರ್ ಸಮ್ ಫೀಲ್ಡ್ಸ್ ಅಂತ ಫೀಲ್ಡ್ಸ್ ಯು ಕ್ಯಾನ್ ಚಾಯ್ಸ್ ಅಂತ ಹೇಳಿ, ಅಥವಾ ಚೂಸ್ ಯಾವ ಫೀಲ್ಡ್ ನೀವು ಚೂಸ್ ಮಾಡ್ಬೋದು ಅಂತ ಹೇಳಿ. ಒಂದು ನೀವು ಬ್ಯಾಂಕಿಂಗ್ ಫೀಲ್ಡ್ ಅಲ್ಲ ಚೂಸ್ ಮಾಡ್ಬೋದು. ಆಫ್ಟರ್ ಡಿಗ್ರಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ತಾವ, ಅದು ಮ್ಯಾನೇಜರ್ ಪೋಸ್ಟಿಗೆ, ಕ್ಲರಿಕಲ್ ಪೋಸ್ಟಿಗೆ. ಆ ಎಕ್ಸಾಮ್ಸ್ ಒಳ್ಳೆ ಪ್ರಿಪರೇಷನ್ ಮಾಡ್ಕೊಂಡು ಅಟೆಂಡ್ ಆಗಿದ್ದೆ ಆಯ್ತು ಅಂತಂದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡು ನೀವು ಬ್ಯಾಂಕಿಂಗ್ ಫೀಲ್ಡ್ ಒಳಗೆ ಆಸ್ ಎ ಕ್ಲರ್ಕ್ ಆಗಿ, ಆಸ್ ಎ ಆಫೀಸರ್ ಆಗಿ, ಆಸ್ ಎ ಮ್ಯಾನೇಜರ್ ಆಗಿ ಏನು ಅಂತಂದ್ರೆ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಸಿಗ್ತವೆ. ಇನ್ನು ಫೈನಾನ್ಸ್ ಅನ್ನೋದು ಕೂಡ ಈಗ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ಡಿಮ್ಯಾಂಡಿಂಗ್ ಫೀಲ್ಡ್ ಅಂತೇಳಿ. ಅದರೊಳಗೂ ಕೂಡ ಬಹಳಷ್ಟು ಜಾಬ್ ಅಪಾರ್ಚುನಿಟೀಸ್ ಇರೋದ್ರಿಂದ ಸೊ ಗ್ರಾಜುಯೇಟ್ಸ್, ಕಾಮರ್ಸ್ ಗ್ರಾಜುಯೇಟ್ಸ್ ಫೈನಾನ್ಸ್ ಫೀಲ್ಡ್ ಒಳಗೂ ಕೂಡ ಬಹಳಷ್ಟು ಏನು ಅಂತಂದ್ರೆ ಅಪಾರ್ಚುನಿಟೀಸ್ ಅವೈಲೇಬಲ್ ಅವ ಪ್ರೆಸೆಂಟ್ ಒಳಗ. ಇನ್ನು ಅಕೌಂಟಿಂಗ್, ಬರೀ CA ಮಾಡಿದ್ರೆ ಅಷ್ಟೇ ಏನು ಅಂತಂದ್ರೆ ನಾವು ಚಾರ್ಟೆಡ್ ಅಕೌಂಟೆಂಟ್ ಕೆಲಸ ಮಾಡ್ತೀವಿ ಅಥವಾ ಆಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಆಗ್ತೀವಿ. ಬಟ್ BCom ಗ್ರಾಜುಯೇಟ್ಸ್, BBA ಯಾರೋ ಒಂದು ಕಾಮರ್ಸ್ ಗ್ರಾಜುಯೇಟ್ಸ್ ಏನಾಗ್ಬೋದು, ಯಾವುದೇ ಒಂದು ಆಫೀಸ್ಗಳಲ್ಲಿ ಆಸ್ ಎ ಅಕೌಂಟೆಂಟ್ ಆಗಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಕೂಡ ಅವಕಾಶ ಇರ್ತದೆ. ಇನ್ನು ಮಾರ್ಕೆಟಿಂಗ್ ಫೀಲ್ಡ್ ಅಂತ ಬಂದಾಗ ಈಗ ಡೈಲಿ ನೋಡ್ತಾ ಇದ್ದಂಗೆ ನಾವು ಹೊಸ ಕಂಪ್ನಿಗಳು ಏನಾಗ್ತಾ ಇದಾವೆ, ಸ್ಟಾರ್ಟ್ ಆಗ್ತಾ ಇದಾವೆ, ಹೊಸ ವಸ್ತುಗಳನ್ನ ಉತ್ಪಾದನೆ ಮಾಡ್ತಾ ಇದಾರೆ, ಸರ್ವಿಸಸ್ಗಳನ್ನ ಕೊಡ್ತಾ ಇದಾರೆ. ಬಟ್ ಅವ್ನ ಜನರಿಗೆ ರೀಚ್ ಮಾಡ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ನೀಡ್ ಮಾರ್ಕೆಟಿಂಗ್ ಅಂತ ಹೇಳಿ. ನಮ್ಗೆ ಮಾರ್ಕೆಟಿಂಗ್ ಬೇಕೇ ಬೇಕು. ಮಾರ್ಕೆಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಅದ ಅಥವಾ ನಮ್ಮ ಸರ್ವಿಸ್ ಹೆಂಗದ ಅಂತ ಜನರಿಗೆ ಗೊತ್ತಾಗಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಕೂಡ ಈಗ ಮೋಸ್ಟ್ ಡಿಮ್ಯಾಂಡಿಂಗ್ ಫೀಲ್ಡ್ ಅಂತೇಳಿ. ಯಾರಿಗೊಂದು ಒಳ್ಳೆ ಕಮ್ಯುನಿಕೇಶನ್ ಫೆಸಿಲಿಟಿ ಇರುತ್ತೆ, ಕನ್ಸ್ಯೂಮರ್ಸ್ ಅಥವಾ ಕಸ್ಟಮರ್ಸ್ ಕನ್ವಿನ್ಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ, ಡೆಫಿನೆಟ್ಲಿ ದೇ ಕ್ಯಾನ್ ವರ್ಕ್ ಇನ್ ಎ ಮಾರ್ಕೆಟಿಂಗ್ ಫೀಲ್ಡ್ ಅಂತ ಹೇಳಿ. ಅವ್ರು ಮಾರ್ಕೆಟಿಂಗ್ ಫೀಲ್ಡ್ ಒಳಗೆ ವರ್ಕ್ ಮಾಡಿದ್ದೇ ಆಯ್ತು ಅಂತಂದ್ರೆ ವಿತ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ದೇ ಕ್ಯಾನ್ ಅರ್ನ್ ಲಾಟ್ ಆಫ್ ದ ಮನಿ ಅಂತ ಹೇಳಿ. ಬಹಳಷ್ಟು ದೊಡ್ಡ ಪ್ರಮಾಣದ ಹಣವನ್ನ ಕಡಿಮೆ ಸಮಯದೊಳಗೆ ಅವ್ರು ಗಳಿಸ್ಲಿಕ್ಕೆ ಏನದಂದ್ರೆ ಸಾಕಷ್ಟು ಅವಕಾಶಗಳು ಇರ್ತಾವೆ. ಅಂತವ್ರಿಗೆ ಅದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇನ್ನು HR ಮ್ಯಾನೇಜರು, ಸೊ ಒಂದು ಕಂಪನಿಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ವರ್ಕರ್ಸ್ ಅನ್ನು ಅಪಾಯಿಂಟ್ ಮಾಡ್ಕೊಳ್ಳೋದು, ಅವ್ರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಅಪ್ಡೇಟ್ ಮಾಡ್ತಕ್ಕಂಥದ್ದು, ಅವ್ರ ಡಾಕ್ಯುಮೆಂಟೇಶನ್ ಎಲ್ಲ ಮೇಂಟೈನ್ ಮಾಡುವಂಥದ್ದು, ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಕಂಪನಿಗಳಲ್ಲಿ ಒಂದು HR ಪೋಸ್ಟ್ ಅಂತ ಇರುತ್ತೆ, HR ಮ್ಯಾನೇಜರ್ ಅಂತ ಹೇಳಿ. MBA ಒಳಗೆ HR ಸ್ಪೆಷಲೈಸೇಷನ್ ತಗೊಂಡಂತ ಒಂದು ವ್ಯಕ್ತಿಗಳು ಅಥವಾ ಅಭ್ಯರ್ಥಿಗಳು ಏನ್ ಮಾಡ್ಬೋದು ಅಂದ್ರೆ ಆಸ್ ಎ HR ಮ್ಯಾನೇಜರ್ ಆಗಿ ಪ್ರತಿಯೊಂದು ಕಂಪನಿಯಲ್ಲೂ ಒಂದೊಂದು ಪೋಸ್ಟ್ಗಳು ಇರೋದ್ರಿಂದ ಅವ್ರು ಆರಾಮಾಗಿ ಈ ಒಂದು ಜಾಬ್ ಅಪಾರ್ಚುನಿಟೀಸ್ ಅನ್ನ ಪಡಿಬಹುದು ಅಂತ ಹೇಳಿ. ಇನ್ನು ಟೀಚಿಂಗ್ ಪ್ರೊಫೆಷನ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. BCom ಮಾಡಿ, MCom ಮಾಡಿ, B.Ed ಅಥವಾ KSET, NET, PhD ಇದೆಲ್ಲ ಮಾಡಿದವರು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಕಾಮರ್ಸ್ ಫೀಲ್ಡ್ ಅಲ್ಲಿ ತಮ್ಮದೇ ಆದಂತ ಒಂದು ಏನು ಅಂತಂದ್ರೆ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಮತ್ತು ಹೆಚ್ಚು ಒಂದು ಹಣವನ್ನು ಗಳಿಸುವಂತ ಮೂಲ ಕೂಡ ಒಂದು ಟೀಚಿಂಗ್ ಫೀಲ್ಡ್ ಒಳಗೆ ಅದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಂತ ಹೇಳಿ, ಯಾವುದೇ ಒಂದು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಮಾಡೋದಿರ್ಬೋದು, ಹಾಸ್ಪಿಟಲ್ ಇರ್ಬೋದು, ಹೋಟೆಲ್ ಇರ್ಬೋದು, ಇವು ಕೂಡ ಏನು ಅಂತಂದ್ರೆ ಈಗ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ಸ್ ನಾಟ್ ಎನ್ ವರ್ಕ್, ಇಟ್ ಬಿಕಮ್ಸ್ ಎನ್ ಪ್ರೊಫೆಷನ್ ಅಂತ ಹೇಳಿ. ಇದೇನಾಗಿದೆ ಅಂದ್ರೆ ಬರೀ ಕೆಲಸ ಆಗುದಿಲ್ಲ, ಅದೊಂದು ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗಿದೆ. ಅದಕ್ಕೋಸ್ಕರ ಒಂದು ಪ್ರೊಫೆಷನಲ್ಸ್ ಅನ್ನ ನಮ್ಮ ಕಾಮರ್ಸ್ ಫೀಲ್ಡ್ ಒಳಗೆ MBA ಅಂತ ಕೋರ್ಸ್ಗಳಲ್ಲಿ ಪ್ರಿಪೇರ್ ಮಾಡಿ ಆ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಒಳಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನು ಅಂತಂದ್ರೆ ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೋತಾ ಇದಾರೆ. ಅಂತ ಅಭ್ಯರ್ಥಿಗಳು ಕೂಡ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಒಳಗೆ ಬಹಳಷ್ಟು ಉದ್ಯೋಗ ಅವಕಾಶಗಳು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿಗ್ತಾವ ಅಂತ ಹೇಳಿ. ಇನ್ನು ಗೌರ್ಮೆಂಟ್ ಒಂದು ಫೀಲ್ಡ್ ಅಂತ ಬಂದಾಗ SDA ಮತ್ತು FDA ಅಂದ್ರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಮತ್ತು ಫಸ್ಟ್ ಡಿವಿಷನ್ ಕ್ಲರ್ಕ್ ಅಂತ ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲ್ ಫಾರ್ಮ್ ಆಗ್ತಾ ಇರ್ತವೆ.
ಸೊ BCom ಗ್ರಾಜುಯೇಟ್ಸ್ ಕೂಡ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಅಪ್ಲೈ ಮಾಡಿ ಆ ಎಕ್ಸಾಮ್ಸ್ ಒಳಗೆ ಕ್ಲಿಯರ್ ಮಾಡ್ಕೊಂಡು ನೀವು ಗೌರ್ಮೆಂಟ್ ಜಾಬ್ ಕೂಡ ಏನು ಅಂತಂದ್ರೆ ಪಡಿಬಹುದು. ಸೊ ಇಷ್ಟೆಲ್ಲ ಅವಕಾಶಗಳು ಒಂದು ಕಾಮರ್ಸ್ ಫೀಲ್ಡ್ ಒಳಗೆ ಅವ ಅಂತಂದ್ಮೇಲೆ ಕಾಮರ್ಸ್ ಕಮ್ಮಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಫೀಲ್ಡ್ ಒಳಗೆ ಇಲ್ಲಿ ಯಾವ್ದು ಕಡಿಮೆ ಯಾವ್ದು ಹೆಚ್ಚು ಅಂತ ಅನ್ನೋ ಮಾತಿಲ್ಲ. ಆದ್ರೆ ಪ್ರತಿಯೊಂದು ಫೀಲ್ಡ್ ಒಳಗೂ ಏನು ಅಂತಂದ್ರೆ ಒಳ್ಳೊಳ್ಳೆ ಅವಕಾಶಗಳು ಇದ್ದೇ ಇರ್ತಾವ. ಆದ್ರೆ ಅದನ್ನ ಹೆಂಗ್ ಪಡ್ಕೋಬೇಕು ಅನ್ನುವಂತ ಒಂದು ಸಾಮರ್ಥ್ಯದ ಅವಶ್ಯಕತೆ ಏನಿರ್ತದೆ, ಆ ಸಾಮರ್ಥ್ಯಗಳನ್ನ ಜ್ಞಾನವನ್ನ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಬೆಳೆಸ್ಕೊಂಡಿದ್ದೆ ಅದಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್, ಯಾವುದೇ ಒಂದು ಓದಿರ್ಲಿ ಅವ್ರು ಯಾವುದೇ ಒಂದು ಕಾಮರ್ಸ್ ಇರ್ಲಿ, ಆರ್ಟ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ಡೆಫಿನೆಟ್ಲಿ ಅವ್ರಿಗೆ ನಾಲೆಜ್ ಸ್ಕಿಲ್ಸ್ ಇತ್ತಂದ್ರ ದೇ ವಿಲ್ ಗೆಟ್ ದ ಜಾಬ್ ಎವ್ರಿವೇರ್ ಅಂತೇಳಿ. ಎಲ್ಲಿ ಬೇಕಾದ್ರೂ ಅವರು ತಮ್ಮ ಜೀವನವನ್ನು ಏನ್ ಮಾಡ್ಕೋಬಹುದು, ಸೃಷ್ಟಿ ಮಾಡ್ಕೋಬಹುದು. ಆದಷ್ಟು ಈ ಒಂದು ಕಾಮರ್ಸ್ ಫೀಲ್ಡ್ ಒಳಗ ಹೆಚ್ಚು ಅವಕಾಶಗಳು ಅವ. ಮುಂದಿನ ಮೋಸ್ಟ್ ಡಿಮ್ಯಾಂಡ್ ಈ ಹೆಚ್ಚು ಫಾರಿನ್ ಕಂಪ್ನಿಗಳು, MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಎಂಟ್ರಿ ಆಗ್ತಾ ಇರೋದ್ರಿಂದ ಇನ್ನ ಹೆಚ್ಚು ಡಿಮ್ಯಾಂಡ್ ಕಾಮರ್ಸ್ ಒಂದು ಸ್ಟೂಡೆಂಟ್ಸ್ಗೆ ಮುಂದೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಅವ. ಅದಕ್ಕೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಒಳ್ಳೇದಾಗ್ಲಿ, ಅವರು ತೆಗೆದುಕೊಂಡಂತ ಎಲ್ಲಾ ಕೋರ್ಸ್ಗಳು ಅವ್ರಿಗೆ ಯೂಸ್ಫುಲ್ ಆಗ್ಲಿ, ಜೊತೆಗೆ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಹಾರೈಸ್ತಾ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.